ನಮ್ಮ ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಶಾಸಕರು, ನನ್ನ ಆತ್ಮೀಯರು, ಈಗಾಗಲೇ ತಾಲೂಕಲ್ಲಿ ಶೈಕ್ಷಣಿಕವಾಗಿ ಒಂದೊಳ್ಳೆ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ, ಇಡೀ ಜಿಲ್ಲೆಯಲ್ಲೇ ಕೂಡ ಸಿರಾ ತಾಲೂಕನ್ನು ಭಾಳಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ಒಂದು ಶೈಕ್ಷಣಿಕ ಗುರಿಯನ್ನು ಸಾಧಿಸಿ ತಮ್ಮ 56ನೇ ಹುಟ್ಟುಹಬ್ಬವನ್ನು ವಿಶೇಷ ಅರ್ಥದಲ್ಲಿ ಇವತ್ತು ಆಚರಣೆ ಮಾಡ್ಕೊಳ್ತಾ ಇರ್ತಕ್ಕಂಥ ಚಿದಾನಂದ ಗೌಡ್ರವರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರ ಹುಟ್ಟುಹಬ್ಬ ಹಲವಾರು ಸಾಮಾಜಿಕ ಬಡಬಗ್ಗರಿಗೆ, ದೀನದಲಿತರಿಗೆ, ಒಂದು ರೀತಿ ಶಾಲಾ ಮಕ್ಕಳಿಗೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದು ಹುಟ್ಟುಹಬ್ಬದ ಆಚರಣೆ ಇವತ್ತು ವಿನೂತನವಾಗಿ ಇವತ್ತು ಮಾಡಿದ್ದಾರೆ. ಇದು ಕೂಡ ಸಾಕಷ್ಟು ಹುಟ್ಟುಹಬ್ಬಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಸಾರ್ವಜನಿಕರ ಮಧ್ಯದಲ್ಲಿ ಒಂದು ತನ್ನ ಹುಟ್ಟೂರಿನ ಶಾಲಾ ಮಕ್ಕಳಿಗೆ ಒಂದು ಹೈಟೆಕ್ ಶಾಲೆಯನ್ನು ಸುಮಾರು 1 ಕೋಟಿ ವೆಚ್ಚದಲ್ಲಿ ಮಾಡ್ತಕ್ಕಂಥ ಅವರ ಮನಸ್ಥಿತಿ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಏಕೆಂದರೆ ಅವರ ವೈಯಕ್ತಿಕ ಹಣವನ್ನು ಕೂಡ 60 ಲಕ್ಷ ರೂಗಳ ವೆಚ್ಚದಲ್ಲಿ ಇವತ್ತು ಈ ಶಾಲೆಗೆ ವಿನಿಯೋಗಿಸಿದ್ದಾರೆ. ಈ ಒಂದೊಂದು ನಿಜಕ್ಕೂ ಕೂಡ ಅವರ ಹುಟ್ಟೂರನ್ನು, ಆ ಹುಟ್ಟೂರಿನಲ್ಲಿರ್ತಕ್ಕಂಥ ಮಕ್ಕಳ ಒಂದು ಶೈಕ್ಷಣಿಕ ಒಂದು ಬೆಳವಣಿಗೆಗೆ, ಆ ಒಂದು ಹುಟ್ಟೂರಿನ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಸುಮಾರು 11 ಜನ ಇವತ್ತು ಅಂಗವಿಕಲರಿಗೆ ಇವತ್ತು 3 ಚಕ್ರದ ಸೈಕಲನ್ನು ವಿತರಣೆ ಮಾಡ್ತಕ್ಕಂಥದ್ದು ಕೂಡ ಅವರ ಸಾಮಾಜಿಕ ಕಳಕಳಿ. ಎಷ್ಟೋ ಇವತ್ತು ನಮ್ಮ ಅಂಗವಿಕಲರುಗಳು ಏನೊಂದು ಮೋಟ್ರ್ ಬೈಕ್ಗಳಿಲ್ದಲೇ ಇವತ್ತು ಬೇರೆ ಅನ್ಯರನ್ನು ಇವತ್ತು ಆಶ್ರಯ ಪಡ್ಕೊಂಡು ಇವತ್ತು ಹೋಗ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರನ್ನು ಗುರುತಿಸಿ ಅವರು 11 ಜನಕ್ಕೂ ಕೂಡ 11 ಮೋಟ್ರ್ ಬೈಕ್ಗಳನ್ನು ವಿತರಣೆ ಮಾಡಿರ್ತಕ್ಕಂಥದ್ದು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ. ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಚಿದಾನಂದ ಗೌಡರವರು ಪ್ರತಿ ತಮ್ಮ ಹುಟ್ಟುಹಬ್ಬದ ದಿವಸ ವಿನೂತನವಾಗಿ ಆಚರಿಸ್ತಾ ಇರ್ತಕ್ಕಂಥದ್ದು ಇಡೀ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲೇ ಕೂಡ ಒಂದು ರೀತಿ ಮಾದರಿಯಾದಂಥ ಈ ಒಂದು ಹುಟ್ಟುಹಬ್ಬ. ಈ ರೀತಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಬತಕ್ಕಂಥವ್ರು ಕೂಡ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಕಷ್ಟು ಅವ್ರಿಗೆ ಅನುಕೂಲಗಳನ್ನು ಮಾಡಿಕೊಂಡು ಬೆಳೀತಕ್ಕಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮದಲ್ಲಿ ನಾನು ಇವತ್ತು ಕೊನೆಯಲ್ಲಿ ಬರೆದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆಂದರೆ ನನಗೆ ನಮ್ಮ ಹುಟ್ಟೂರಿನಲ್ಲಿ ದೇವಸ್ಥಾನದ ಉದ್ಘಾಟನೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಗಳ ಒಂದು ಶಂಕುಸ್ಥಾಪನೆ, ಮತ್ತೊಂದು ಗ್ರಾಮ ಪಂಚಾಯಿತಿಯ ಕಟ್ಟಡದ ಉದ್ಘಾಟನೆ, ಹಾಗೆ ಇವತ್ತು ನನ್ನ ಒಕ್ಕೂಟದಲ್ಲಿ ಕೂಡ ನನ್ನ ಸಭಾಪ್ಸಲ್ಲೂ ಕೂಡ ಇವತ್ತು ಆಫೀಸ್ ಒಂದು ಪೂಜೆ ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ಚಿದಾನಂದ ಗೌಡರನ್ನ ಭೇಟಿ ಮಾಡಿ ಅವರಿಗೆ ಶುಭಾಶಯವನ್ನು ಕೋರಿದ್ದೀವಿ. ನಿಜ ಕೂಡ ಇದೊಂದು ಸಾರ್ಥಕವಾದಂಥ ಒಂದು ಹುಟ್ಟುಹಬ್ಬ ಅಂತೇಳಿ ನಾನು ಮತ್ತೊಮ್ಮೆ ಹೇಳಿ, ಅವರಿಗೆ ಈ ಒಂದು ಹುಟ್ಟುಹಬ್ಬ ನಿಜ ಕೂಡ ಅವರು ಮತ್ತಷ್ಟು ಇಂಥ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಆ ದೇವರು ದಯಪಾಲಿಸಿ ಅವರು ಭಾಳಷ್ಟು ಇನ್ನಷ್ಟು ದೊಡ್ಡ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಕೊಡ್ತಕ್ಕಂಥ ದೇವರು ಶಕ್ತಿಯನ್ನು ಕೊಡಲಿ ಅಂತ ನಾನು ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ.